ಮೂಡಿಗೆರೆ ದಕ್ಷಿಣ ಕ್ಷೇತ್ರದ ಉಪಸಮರ ಅಖಾಡದಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಜಾಲಿನಗರದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ್ದಾರೆ. ಪ್ರಚಾರದ ವೇಳೆ ಸಮರ್ಥ್ಗೆ ಜೋಗಮ್ಮನ ಆಶೀರ್ವಾದವೂ ಸಿಕ್ಕಿದೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಮೌಲಾನಾ ಆಜಾದ್ ಶಾಲೆ ಕಟ್ಟಡ ಕಟ್ಟೋದಕ್ಕೆ ತೀರ್ಮಾನ ಮಾಡಲಾಗಿತ್ತು. ಮೌಲಾನಾ ಆಜಾದ್ ಸರ್ಕಾರಿ ವಸತಿ ಶಾಲೆ ಕಟ್ಟಡ ಕಟ್ಟೋದಕ್ಕೆ ತೀರ್ಮಾನಿಸಿರುವ ಪಕ್ಕದ ಜಾಗದಲ್ಲಿ ಈಗಾಗಲೇ ಒಂದು ಸರ್ಕಾರಿ ಶಾಲೆ ಇದೆ. ಇದೀಗ ಮತ್ತೊಂದು ಶಾಲೆ ಕಟ್ಟಡ ಕಟ್ಟಿದ್ರೆ ಜಾಗ ಕಿರಿದಾಗುತ್ತೆ, ಮಕ್ಕಳಿಗೆ ತೊಂದರೆಯಾಗುತ್ತೆ ಅಂತ ಸ್ಥಳೀಯರು ಸ್ಥಳ ಪರಿಶೀಲನೆಗೆ ಬಂದವರ ಜೊತೆ ವಾಗ್ವಾದ ನಡೆಸಿದ್ದಾರೆ. ತ್ರಿಭಾಷಾ ನೀತಿ ಬಗ್ಗೆ ರಾಜ್ಯ ಸರ್ಕಾರ ಗೊಂದಲ ಮಾಡುತ್ತಿದೆ. ಭಾಷೆ ಕಲಿಯೋದು ಹೇರಿಕೆ ಅಲ್ಲ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ರು. ಮೊದಲು ನನ್ನ ಹಿಂದಿಯನ್ನ ಗೇಲಿ ಮಾಡಿದ್ರು. ನಾವು ಕನ್ನಡಿಗರು, ಕನ್ನಡದ ಬಗ್ಗೆ ಪ್ರೀತಿ ಇದೆ, ಆದ್ರೂ ಎಲ್ಲಾ ಭಾಷೆಯನ್ನ ಕಲಿಬೇಕು. ಹಿಂದಿ ಬೇಡ ಅಂದಿದ್ರೆ ಮೊದಲೇ ಹೇಳಬೇಕಿತ್ತು. ಎಕ್ಸಾಮ್ ಶುರುವಾದ್ಮೇಲೆ ಹೇಳ್ತಿದ್ದಾರೆ. ಶಿಕ್ಷಣ ಮಂತ್ರಿಗಳಿಗೆ ಶಿಕ್ಷಣ ಇಲ್ಲ, ಮಕ್ಕಳ ಮಾನಸಿಕತೆ ಬಗ್ಗೆ ಗೊತ್ತಿಲ್ಲ. ಮಕ್ಕಳು ಪೋಷಕರು ಯಾರು ಹಿಂದಿ ಬೇಡ ಅಂತ ಹೇಳಿಲ್ಲ, ಯಾರನ್ನ ಕೇಳಿ ಹಿಂದಿ ಬೇಡ ಅಂತ ಹೇಳಿದ್ರು ಅಂತ ಆಕ್ರೋಶ ಹೊರಹಾಕಿದ್ರು. ತಾಂತ್ರಿಕ ದೋಷದಿಂದ ನಿಯಂತ್ರಣ ತಪ್ಪಿದ ಬಸ್ ಅನ್ನ ಚಾಲಕ ಸಮಯ ಪ್ರಜ್ಞೆಯಿಂದ ಮರಕ್ಕೆ ಡಿಕ್ಕಿ ಹೊಡೆದು ನಿಲ್ಲಿಸಿದ್ದು ದೊಡ್ಡ ಅನಾಹುತವನ್ನ ತಪ್ಪಿಸಲಾಗಿದೆ. ಹಕರಿ ಬೊಮ್ಮನಹಳ್ಳಿ ತಾಲೂಕಿನ ಪಿಂಚಾರ್ ಹೆಗ್ಡಾಳ್ ಗ್ರಾಮದ ಬಳಿ ಕೆಎಸ್ಆರ್ಟಿಸಿ ಬಸ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದು ನಜ್ಜುಗುಜ್ಜಾಗಿದೆ. ಬಸ್ ಚಲಿಸ್ತಾ ಇದ್ದಾಗ ತಾಂತ್ರಿಕ ದೋಷದಿಂದಾಗಿ ಸ್ಟೇರಿಂಗ್ ಸರಿಯಾಗಿ ಕೆಲಸ ಮಾಡಿಲ್ಲ. ಪರಿಣಾಮ ನಿಯಂತ್ರಣ ತಪ್ಪಿದೆ. ಯಾರೂ ಇಲ್ಲದ ಪ್ರದೇಶದಲ್ಲಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಗುಡೇಮಾರನಹಳ್ಳಿ ಹ್ಯಾಂಡ್ ಪೋಸ್ಟ್ ಬಳಿ ನಿಂತಿದ್ದ ಮಹಿಳೆಯ ಚಿನ್ನದ ಸರ ಎಗರಿಸಲಾಗಿತ್ತು. ಚಿನ್ನದ ಸರ ಕದ್ದಿದ್ದ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಪ್ರಕರಣ ಬೆನ್ನತ್ತಿದ ಪೊಲೀಸರು 24 ಗಂಟೆಯಲ್ಲೇ ಆರೋಪಿಗಳನ್ನು ಬಂಧಿಸಿ ಚಿನ್ನದ ಸರ ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳನ್ನು ಘಟನೆ ನಡೆದ ಬೇಕರಿ ಬಳಿ ಕರ್ಕೊಂಡು ಬಂದು ಪೊಲೀಸರು ಮಹಜರ್ ಮಾಡಿದ್ದಾರೆ. ಬೆಂಗಳೂರಿನಿಂದ ವಿಜಯಪುರಕ್ಕೆ ಪ್ರಯಾಣಿಸ್ತಾ ಇದ್ದ ಖಾಸಗಿ ಬಸ್ ಎಕ್ಸೆಲ್ ಕಟ್ಟಾಗಿ ಒಂದು ಕಡೆಗೆ ವಾಲಿ ನಿಂತಿತ್ತು. ಬಸ್ನಲ್ಲಿ 35ರಿಂದ 40 ಜನ ಪ್ರಯಾಣಿಸ್ತಾ ಇದ್ರು. ಸ್ವಲ್ಪದರಲ್ಲೇ ದೊಡ್ಡ ಅನಾಹುತ ತಪ್ಪಿದೆ. ಪ್ರಯಾಣಿಕರು ಬೆಂಗಳೂರಿನಿಂದ ವಿಜಯಪುರ ಮೂಲಕ ಅಜ್ಮೀರ್ಗೆ ಪ್ರಯಾಣ ಬೆಳೆಸಬೇಕಿತ್ತು. ವಾಹನ ಕೆಟ್ಟು ಹೋಗಿದ್ದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಮಳೆ ಗಾಳಿಗೆ ಮನೆ ಬಳಿ ಮರ ಬಿದ್ದ ಪರಿಣಾಮ ಶೀಟ್ ಮುರಿದು ಮನೆಯಲ್ಲಿದ್ದ ಮಹಿಳೆಗೆ ಗಂಭೀರ ಗಾಯವಾಗಿದೆ. ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಬಳಿಯ ಡಿ ಹೊಸಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಗಾಯಾಳು ವರಲಕ್ಷ್ಮಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೆಂಗಳೂರಿಗೆ ಹಾಂಗ್ಕಾಂಗ್, ಕೌಲಾಲಂಪುರ್, ಸಿಂಗಾಪುರದಿಂದ ನಕಲಿ ಸಿಗರೆಟ್ ಆಮದು ಮಾಡಿಕೊಂಡು ಮಾರಾಟ ಮಾಡ್ತಾ ಇದ್ದ ಅಪ್ಪ ಮಗ ಸೇರಿ 5ರನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರು ಮೂಲದ ಅಬ್ದುಲ್ ಬಶೀದ್ ಹಾಗೂ ಆತನ ಮಗ ಮೊಹಮ್ಮದ್ ಆಶಿಕ್ ಜೊತೆಗೆ ಮೊಹಮ್ಮದ್ ಅನ್ವರ್, ಮೊಹಮ್ಮದ್ ಅನ್ಸಾರಿ, ಗುಲಾಂ ಹುಸೇನ್ ಖಾನ್ನನ್ನ ಬಂಧಿಸಲಾಗಿದೆ. 50 ಲಕ್ಷ ಮೌಲ್ಯದ 2 ಲಕ್ಷ ಅಕ್ರಮ ಸಿಗರೆಟ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. 2.5 ರೂಪಾಯಿಗೆ ಖರೀದಿ ಮಾಡ್ತಾ ಇದ್ದ ನಕಲಿ ಸಿಗರೆಟ್ ಅನ್ನ ಬೆಂಗಳೂರಲ್ಲಿ 16 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ರು. ನಕಲಿ ಸಿಗರೆಟ್ ಜಾಲದ ಬಗ್ಗೆ ಏರ್ಪೋರ್ಟ್ ಪೊಲೀಸರಿಗೆ ದೂರು ನೀಡಲಾಗಿತ್ತು. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಏರ್ಪೋರ್ಟ್ನಲ್ಲಿ 5ರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪರಪ್ಪನ ಅಗ್ರಹಾರ ಜೈಲಿನ ಮತ್ತೊಂದು ಕರ್ಮಕಾಂಡ ಬೆಳಕಿಗೆ ಬಂದಿದೆ. ಎಷ್ಟೇ ರೂಲ್ಸ್ ಮಾಡಿದ್ರೂ ಅಕ್ರಮಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಅಲೋಕ್ ಕುಮಾರ್ ಸೂಚನೆ ಬಳಿಕವೂ ಕೈದಿಗಳ ಆಟಾಟೋಪ ಮುಂದುವರೆದಿದೆ. ಖಡಕ್ ಪೊಲೀಸ್ ಅಧಿಕಾರಿ ಅಲೋಕ್ ಕುಮಾರ್ ಹೆಸರಿಗೆ ಕಳಂಕ ತರೋದಕ್ಕೆ ಸಂಚು ರೂಪಿಸಿರುವ ಕೈದಿಗಳು ಜೈಲಿನಿಂದಲೇ ಐಪಿಎಲ್ ಬಗ್ಗೆ ವಿಡಿಯೋ ಹರಿಬಿಟ್ಟಿದ್ರು. ಬೇಕಂತಲೇ ಡಿಜಿಪಿ ಅಲೋಕ್ ಕುಮಾರ್ ಹೆಸರೇಳಿ ಮಾಡಿರುವ ವಿಡಿಯೋ ವೈರಲ್ ಆಗ್ತಿದ್ದಂತೆ ತನಿಖೆ ನಡೆಸಿದಾಗ ಮೊಬೈಲ್ಗಳು ಪತ್ತೆಯಾಗಿತ್ತು. 3 ಕೈದಿಗಳನ್ನ ಗುರುತಿಸಲಾಗಿದೆ. ಕರ್ತವ್ಯ ಲೋಪ ಎಸಗಿದ ವಾರ್ಡರ್ಗಳನ್ನು ಅಮಾನತುಗೊಳಿಸಿ ಜೈಲರ್ ವಿರುದ್ಧ ಕ್ರಮಕ್ಕೆ ಸೂಚಿಸಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಫರ್ನಿಚರ್ ಅಂಗಡಿ ಹೊತ್ತಿ ಉರಿದ ಘಟನೆ ಚಿಕ್ಕಮಗಳೂರು ನಗರದ ಐಜಿ ರಸ್ತೆಯಲ್ಲಿ ನಡೆದಿದೆ. ಹಾಸಿಗೆ, ಬೀರು, ಕುಶನ್, ಸೋಫಾ ಸೆಟ್, ದಿವಾನ್ ಕಾರ್ಡ್ ಸೇರಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಫರ್ನಿಚರ್ ಸುಟ್ಟು ಕರಕಲಾಗಿದೆ. ಇಡೀ ರಾತ್ರಿ ಸಾಧಾರಣ ಮಳೆಯಾಗಿರೋದ್ರಿಂದ ದೊಡ್ಡ ಅನಾಹುತ ತಪ್ಪಿದೆ. ಜೊತೆಗೆ ಸ್ಥಳೀಯರು ಸಾಧ್ಯವಾದಷ್ಟು ವಸ್ತುಗಳನ್ನು ಹೊರಗೆ ತಂದಿದ್ದಾರೆ.
ಅಣ್ಣಮ್ಮ ಸಾಂಗ್ಗೆ ರೌಡಿ ಶೀಟರ್ಗಳು ಮಚ್ಚು ಹಿಡಿದು ಡ್ಯಾನ್ಸ್ ಮಾಡಿದ್ದ ವಿಡಿಯೋ ವೈರಲ್ ಆಗಿತ್ತು. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಪೊಲೀಸರು 3 ರೌಡಿ ಶೀಟರ್ಗಳ ಮೇಲೆ ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಆರೋಪಿ ನಂದೀಶ್ ಅಲಿಯಾಸ್ ಕಾಟು ಈ ಹಿಂದೆ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ಮತ್ತೊಬ್ಬ ರೌಡಿ ರಂಜಿತ್ ಅಲಿಯಾಸ್ ರಂಜು ವಿರುದ್ಧ ಕೂಡ ಹಲವು ಪ್ರಕರಣಗಳಿವೆ. ಕವಿತಾಳ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಸಾಗಾಟಕ್ಕೆ ಯತ್ನಿಸಿದ ಪಡಿತರ ಅಕ್ಕಿಯನ್ನು ಜಪ್ತಿ ಮಾಡಿದ್ದಾರೆ. ಸುಮಾರು 8,40,000 ರೂಪಾಯಿ ಮೌಲ್ಯದ 600 ಚೀಲ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಾಗಿಸಲಾಗುತ್ತಿತ್ತು. ಪಡಿತರ ಅಕ್ಕಿ ಹಾಗೂ ಲಾರಿ ವಶಪಡಿಸಿಕೊಂಡ ಕವಿತಾಳ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಣಮೇವು ಸಂಗ್ರಹಿಸಿಟ್ಟಿದ್ದ ಬಣವೆಗೆ ಬೆಂಕಿ ಬಿದ್ದು ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ ಮೇವು ಸುಟ್ಟು ಭಸ್ಮವಾಗಿದೆ. ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಜೀರಂಕಲಗಿ ಗ್ರಾಮದಲ್ಲಿ ಸದಾಶಿವ ಎಂಬುವರು ತೋಟದ ಮನೆಯ ಹೊರಭಾಗದಲ್ಲಿನ ಒಣಮೇವು ಸಂಗ್ರಹಿಸಿಟ್ಟಿದ್ರು. ಒಣಮೇವು ಸುಟ್ಟು ಹೋಗಿದ್ದು ಜಾನುವಾರುಗಳನ್ನು ಹೇಗೆ ಸಾಕಬೇಕು ಅಂತ ರೈತ ಸದಾಶಿವ ಅಳಲು ತೋಡ್ಕೊಂಡಿದ್ದಾರೆ. ವಿಜಯಪುರ ಜಿಲ್ಲೆ ಕೋಲ್ಹಾರ ತಾಲೂಕಿನ ಕೂಡಗಿ ಬಳಿ ಇರುವಂತಹ ಎನ್ಟಿಪಿಸಿ ಹಾರುಬೂದಿ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಉಷ್ಣ ವಿದ್ಯುತ್ ಸ್ಥಾವರದ ಬೂದಿಯನ್ನ ಕೃತಕ ಕೆರೆಗಳಿಗೆ ಬಿಡಲಾಗ್ತಿದೆ. ಈ ಹಾರುಬೂದಿ ರೈತರ ಜಮೀನಿಗೆ ಬೀಳ್ತಿದ್ದು ಬೆಳೆಗಳು ಹಾಳಾಗ್ತಿವೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರಿನ ಮೂಲಗಳು ಮಾಲಿನ್ಯಗೊಳ್ಳುವ ಭೀತಿಯೂ ಎದುರಾಗಿದೆ. ಎನ್ಟಿಪಿಸಿ ನಿರ್ಮಾಣವಾಗುವ ವೇಳೆ ಹಾರುಬೂದಿಯಿಂದ ಯಾವುದೇ ಸಮಸ್ಯೆ ಆಗಲ್ಲ. ಆಧುನಿಕ ಹಾಗೂ ವೈಜ್ಞಾನಿಕವಾಗಿ ಹಾರುಬೂದಿ ಸಂಸ್ಕರಣೆ ಮಾಡಲಾಗುತ್ತೆ ಅಂತ ಅಧಿಕಾರಿಗಳು ಭರವಸೆ ನೀಡಿದ್ರು. ಆದರೆ ಈಗ ಹಾರುಬೂದಿ ಸಾಗಾಟದಿಂದ ರೈತರ ಬೆಳೆಗಳು ಹಾಳಾಗ್ತಿದೆ. ಮುಚ್ಚಿದ ವಾಹನಗಳಲ್ಲಿ ಮಾತ್ರ ಹಾರುಬೂದಿ ಸಾಗಾಟ ಮಾಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ರೈತರು ಎಚ್ಚರಿಕೆ ನೀಡಿದ್ದಾರೆ. ಹೊಸಪೇಟೆ ನಗರದಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಆರೋಪಿಗಳನ್ನು ಚಿತ್ತವಾಡ್ಕಿ ಪೊಲೀಸರು ಬಂಧಿಸಿದ್ದಾರೆ. ಚಿತ್ತವಾಡ್ಕಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಿದ್ದಿಪ್ರಿಯ ಕಲ್ಯಾಣ ಮಂಟಪದ ಹಿಂಭಾಗದ ಬಳಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಸತೀಶ್ ಕುಮಾರ್ ಹಾಗೂ ಚಿನ್ನಪಾಲು ಎನ್ನುವ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಅಂದಾಜು 60,000 ರೂಪಾಯಿ ಮೌಲ್ಯದ 1,200 ಗ್ರಾಂ ಒಣ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಎಚ್.ಡಿ. ದೇವೇಗೌಡರ ತಂಗಿ ಜವರಮ್ಮ ಮಾರ್ಚ್ 19ರಂದು ನಿಧನ ಹೊಂದಿದ್ರು. ಇಂದು ಹಾಸನದಲ್ಲಿ 11ನೇ ದಿನದ ಆರಾಧನಾ ಕಾರ್ಯದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಭಾಗಿಯಾಗಿದ್ರು. ದೆಹಲಿಯಲ್ಲಿದ್ದ ಕಾರಣ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿರಲಿಲ್ಲ. ಸಮಾಧಿಗೆ ಪೂಜೆ ಸಲ್ಲಿಸಿದ ದೇವೇಗೌಡರು ತಂಗಿಯನ್ನು ನೆನೆದು ಕಣ್ಣೀರು ಹಾಕಿದ್ರು. ನನಗಿಂತ 3 ವರ್ಷ ಚಿಕ್ಕವಳು, ಹತ್ತಿರದ ಊರು ಅಂತ ಬಸವನಾಯಕನಹಳ್ಳಿಗೆ ತನ್ನ ತಂಗಿಯನ್ನ ಮದುವೆ ಮಾಡಿಕೊಟ್ಟಿದ್ರು ಅಂತ ತಂಗಿಯನ್ನು ನೆನೆದು ಭಾವುಕರಾದ್ರು. ಬೈಂದೂರು ತಾಲೂಕು ಶೀರೂರು ಗ್ರಾಮದ ಕೋಣಾಮಕ್ಕಿ ಎಂಬಲ್ಲಿ ಫಾತಿಮಾ ಎಂಬುವರ ಮನೆಯಲ್ಲಿ ಕಳ್ಳತನ ಯತ್ನ ನಡೆದಿತ್ತು. ಪೊಲೀಸರು ಆರೋಪಿ ಫೌಜಾನ್ ಅಹಮದ್ನನ್ನ ಬಂಧಿಸಿದ್ದಾರೆ. ಫಾತಿಮಾ ಮಲಗಿದ್ದ ವೇಳೆ ಮನೆ ಬಾಗಿಲನ್ನ ಒಡೆದು ಒಳನುಗ್ಗಿದ್ದ ಕಳ್ಳ ಮನೆಯ ಕಬೋರ್ಡ್ನಲ್ಲಿ ಹುಡುಕಾಡ್ತಾ ಇದ್ದ. ಈ ವೇಳೆ ಫಾತಿಮಾ ಎಚ್ಚರಗೊಂಡು ಕಿರುಚಾಡಿದ್ದಾರೆ. ಈ ವೇಳೆ ಆರೋಪಿ ಎಸ್ಕೇಪ್ ಆಗಿದ್ದ. ಮನೆ ಮಾಲಕಿ ದೂರಿನ ಮೇಲೆ ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಈತ ಈ ಹಿಂದೆ ವೀಲಿಂಗ್ ಪ್ರಕರಣದಲ್ಲೂ ಭಾಗಿಯಾಗಿದ್ದು ಗೊತ್ತಾಗಿದೆ. ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘದಿಂದ ರಾಮನಗರ ಗುರು ಭವನದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಉದ್ಘಾಟಿಸಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆ 4 ತಾಲೂಕಿನ ಮಹಿಳಾ ಶಿಕ್ಷಕಿಯರು ಸೇರಿ ಕರ್ನಾಟಕ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘ ಮಾಡಿಕೊಂಡು ಪ್ರತಿ ವರ್ಷವೂ ನಡೆಸಿಕೊಂಡು ಬರ್ತಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ನರಸಿಂಹಮೂರ್ತಿ ಸಿಂಹ ಎಸ್ಟೇಟ್, ಎಟಿ ಲಕ್ಷ್ಮಮ್ಮ, ನಾಟಿ ವೈದ್ಯ ಸೇರಿ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಇಕ್ಬಾಲ್ ಹುಸೇನ್, ಒಂದು ದೇಶ ಸುಭದ್ರವಾಗಿ ನಡಿಬೇಕು ಅಂದ್ರೆ ಹೆಣ್ಣಿಗೆ ಹೆಚ್ಚಿನ ಮಹತ್ವ ಕೊಡಬೇಕು. ಯಾವ ದೇಶದಲ್ಲಿ ಹೆಣ್ಣಿಗೆ ಗೌರವ ನೀಡ್ತಾರೋ ಆ ದೇಶ ಉತ್ತರಕ್ಕೆ ಬೆಳೆಯುತ್ತೆ ಅಂತ ಹೇಳಿದರು. ಉಡುಪಿ ಜಿಲ್ಲೆಯ ವಿವಿಧೆಡೆ ಶನಿವಾರ ರಾತ್ರಿ ಏಕಾಏಕಿ ಮಳೆ ಸುರಿದಿದೆ. ಸುರಿಯುವ ಮಳೆಯಲ್ಲೇ ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ರಥೋತ್ಸವ ನಡೆದಿದೆ. ಅಕಾಲಿಕ ಮಳೆಯಿಂದ ಅನೇಕ ಕಡೆಗಳಲ್ಲಿ ನಡೀತಾ ಇದ್ದ ನೇಮೋತ್ಸವಗಳು, ಧಾರ್ಮಿಕ ಆಚರಣೆಗಳಿಗೂ ಅಡ್ಡಿಯಾಗಿತ್ತು.
ಪ್ರತಿದಿನ ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಉತ್ಸವ ನಡೆಯೋದು ಸಂಪ್ರದಾಯ. ಮಳೆಯನ್ನು ಲೆಕ್ಕಿಸದೆ ಚಿನ್ನದ ರಥೋತ್ಸವ ನಡೆಸಿರುವ ವಿಡಿಯೋ ಸದ್ಯ ವೈರಲ್ ಆಗಿದೆ. ಭಕ್ತರು ಸುರಿಯುವ ಮಳೆಯಲ್ಲೇ ರಥವನ್ನ ಎಳೆದಿದ್ದಾರೆ. ಪರ್ಯಾಯ ಶ್ರೀಗಳು ಕೂಡ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಸುರಿದ ಮಳೆ ನಂತರ ಬಿಡುವು ನೀಡಿದೆ. ಐತಿಹಾಸಿಕ ಬೆಂಗಳೂರು ಕರಗ ಉತ್ಸವಕ್ಕೆ ಮೊದಲನೆಯ ಬಾರಿಗೆ ವಿಶೇಷ ದೀಪಾಲಂಕಾರ ಮಾಡಲಾಗಿದೆ. ಜೆಸಿ ರಸ್ತೆ, ಮೈಸೂರು ಬ್ಯಾಂಕ್ ರಸ್ತೆ, ಕಾರ್ಪೊರೇಷನ್ ರಸ್ತೆ, ಧರ್ಮರಾಯ ಗುಡಿ ಭಾಗದಲ್ಲಿ ದೀಪಾಲಂಕಾರ ಮಾಡಲಾಗಿದೆ. ಏಪ್ರಿಲ್ 1ರಂದು ರಾತ್ರಿ ಕರಗ ಉತ್ಸವ ಮತ್ತು ಮಹಾರಥೋತ್ಸವ ನಡೆಯಲಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮಂಚಹಳ್ಳಿ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ಶೆಡ್ಗಳು ಧ್ವಂಸವಾಗಿದ್ದು ಟೊಮ್ಯಾಟೊ ಬೆಳೆ ನಾಶವಾಗಿದೆ. ಗ್ರಾಮದ ಮಂಜುನಾಥ್ ಎಂಬುವರಿಗೆ ಸೇರಿದ ಜಮೀನಿನ ಶೆಡ್ನಲ್ಲಿ ಟೊಮ್ಯಾಟೊ ಕಟಾವು ಮಾಡಿ ಶೇಖರಿಸಿ ಇಡಲಾಗಿತ್ತು. ರಾತ್ರಿ ಕಾಡಾನೆ ದಾಳಿಯಿಂದ ರೈತನಿಗೆ ನಷ್ಟವಾಗಿದ್ದು ಸೂಕ್ತ ಪರಿಹಾರ ಕೊಡಿಸುವಂತೆ ಒತ್ತಾಯಿಸಿದ್ದಾರೆ. ಮೈಸೂರಿನ ಕರ್ನಾಟಕ ಪೊಲೀಸ್ ಅಕಾಡೆಮಿಯ ಕವಾಯತು ಮೈದಾನದಲ್ಲಿ 46ನೇ ತಂಡದ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ನಡೆಯಿತು. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಕೆ ವೆಂಕಟೇಶ್, ಶಾಸಕ ತನ್ವೀರ್ ಸೇಠ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು. 46ನೇ ತಂಡದಲ್ಲಿ 327 ಪೊಲೀಸ್ ಉಪನಿರೀಕ್ಷಕರ ತರಬೇತಿ ಮುಕ್ತಾಯವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.